ಕೂತಲ್ಲೇ ಕುರ್ಚಿನ ಬೇಕಿದ್ರೆ ಜೀವ ಇಲ್ದಿರೋ ಕುರ್ಚಿನೂ ಗಾಡಿಯಲ್ಲಿ ಹಾರಿಸ್ತೀನಿ. ಆಕ್ಚುಲಿ ನಿನ್ ಮೇಲೆ ಅವ್ರು ಎಷ್ಟು ಮಟ್ಟಿಗೆ ವಾಮಾಚಾರ ಮಾಡಿದ್ದಾರೆ ಅಂದ್ರೆ ಇಷ್ಟೊತ್ತಿಗೆ ನೀನು ಸತ್ತೋಗ್ಬೇಕಾಗಿತ್ತು. ಅವ್ರ ಫೋಟೋ ಕೊಡು, ಮತ್ತೆ ಅವ್ರು ತಿರುಗಾಡೋ ಮಣ್ಣು ಕೊಡು, ಕಾಲು ಧೂಳು ಕೊಡು ಅಂತ ಹೇಳಿ ಎಲ್ಲ ಕೇಳ್ತಾರೆ. ಭಯೋತ್ಪಾದಕರು ಗಡಿಯಿಂದ ಹೊರಗಡೆ ಇದ್ದಾರೆ ಅಂತ ಅನ್ಕೋತೀವಿ. ಇಲ್ಲ, ಮನಸ್ಸಿನ ಭಯೋತ್ಪಾದಕರು ನಮ್ಮೊಳಗಡೆ ಇದ್ದಾರೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ನಡೀತಾ ಇತ್ತು. ಜಾಬ್ದು ಕೂಡ ಜಾಬ್ ಸ್ವಲ್ಪ ಕಾರಣಾಂತರಗಳಿಂದ ಜಾಬ್ ಹೋಗಿತ್ತು. ಬೇರೆ ಕಡೆ ಜಾಬ್ ಸರ್ಚ್ ಮಾಡ್ತಿದ್ದೆ, ಜಾಬ್ ಸಿಕ್ಕಿದ್ದಿಲ್ಲ. ಮನೆಯಲ್ಲೂ ಕೂಡ ಸ್ವಲ್ಪ ಮನೆಯಲ್ಲಿ ರಿಲೇಷನ್ಸ್ ಅಲ್ಲಿ ಸ್ವಲ್ಪ ಗಲಾಟೆಗಳು ನಡೀತಾ ಇತ್ತು. ಪ್ಲಸ್ ನಮ್ಗೆ ಬೇರೆ ಒಬ್ಬರಿಂದ, ನಮ್ಮ ಪರಿಚಯದವ್ರ ಒಬ್ಬರಿಂದಾನೇ ಸ್ವಲ್ಪ ಕ್ಲಾಶ್ ಆಗಿತ್ತು ನಮ್ಗೆ ಅವ್ರಿಗೆ. ಸೊ ಅವ್ರು ವಾಪಸ್ ಕಾಲ್ ಮಾಡ್ಬಿಟ್ಟು ಅವಾಗ ಕಾಲಲ್ಲಿ ಬೈಯೋದು ಗಲಾಟೆ ಮಾಡೋದು ನಡೀತಾ ಇತ್ತು. ಪ್ಲಸ್ ಜಾಬ್ ಇರ್ಲಿಲ್ಲ, ಮನೆಯಲ್ಲಿ ಪೇರೆಂಟ್ಸ್ ಹೆಲ್ತ್ ಅಪ್ಸೆಟ್ ಇತ್ತು. ಸೊ ಇಷ್ಟೆಲ್ಲಾ ಟೆನ್ಷನ್ ಗಳಿಂದ ನಾನು ಏನ್ ಮಾಡ್ಲಿ, ಯಾಕೆ ಹಿಂಗ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ಏನಾಯ್ತು, ನಾನು ಧಾರವಾಡದಲ್ಲಿ ಓಡಾಡುವಾಗ ಜುಬ್ಲಿ ಸರ್ಕಲ್ ಅಲ್ಲಿ ಒಂದು ತುಂಬಾ ದೊಡ್ಡ ಬೋರ್ಡ್ ಇದೆ. ಅದು ಬೋರ್ಡ್ ಎಲ್ಲಿದೆ ಅಂತಂದ್ರೆ ಲಾಯರ್ ಆಫೀಸ್ ಇದಕ್ಕೆಲ್ಲ ಅಪೋಸಿಟ್. ಸೊ ನಾನೇನ್ ಯೋಚನೆ ಮಾಡಿದ್ರೆ, ಲಾಯರ್ ಆಫೀಸು ಪೊಲೀಸ್ ಸ್ಟೇಷನ್ ಮುಂದೆ ಎಷ್ಟು ದೊಡ್ಡ ಬೋರ್ಡ್ ಹಾಕಿದ್ದಾರೆ ಅಂದ್ರೆ ಇವ್ರ ಹತ್ರ ಏನೋ ಸತ್ವ ಇದೆ ಅಂತ ನಂಬಿಟ್ಟು ಫಸ್ಟ್ ಟೈಮ್ ನಾನು ಅವ್ರ ಆಫೀಸಿಗೆ ಹೋದೆ. ಅನೇಕ ಮಾರ್ಗಗಳಲ್ಲಿ ಮೋಸಕ್ಕೊಳಗಾಗ್ತಾರೆ. ಅದರಲ್ಲಿ ಜ್ಯೋತಿಷ್ಯ, ವಾಮಾಚಾರ, ಮಾಟ ಮಂತ್ರ ಅದು ಕೂಡ ಒಂದು. ಫಸ್ಟ್ ಟೈಮ್ ಅವ್ರ ಆಫೀಸಿಗೆ ಹೋಗ್ಬಿಟ್ಟು, ಸರ್ ಹಿಂಗೆ ನಮ್ಮ ಮನೇಲಿ ಇಷ್ಟೆಲ್ಲಾ ಸಮಸ್ಯೆಗಳಿದೆ, ಹಿಂಗಾಗ್ತಾ ಇದೆ, ಏನ್ ಮಾಡ್ಲಿ ಅಂತ ಕೇಳಿದಾಗ ಅವ್ರು ಫಸ್ಟಿಗೆ ಏನಂತಂದ್ರು, ಫಸ್ಟಿಗೆ ಹೌದಪ್ಪ ಹಿಂಗೆ ಅಂತಂದು, ಇಲ್ಲ ನಿಮ್ ಮೇಲೆ ಫಸ್ಟ್ ಅವ್ರು ಅದೇ ಡೀಟೇಲ್ಸ್ ಕೇಳ್ಕೊಂಡ್ರು ಸರ್ ನನ್ನ ಹತ್ರ. ಸರ್ ಆಕ್ಚುಲಿ ಅವ್ರು ಹೇಳಿದಕ್ಕಿಂತ ನಾನು ಹೇಳಿದ್ದೆ ಜಾಸ್ತಿ. ಧಾರವಾಡದ ಒಬ್ಬ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್. ಅವನಿಗೆ ಮನಸ್ಥಿತಿ ಸರಿ ಇಲ್ದಲೇ ಇರೋ ಕಾರಣ ತಿಂಗಳಿಗೆ 80,000 ರೂಪಾಯಿ ಸಂಬಳ ಬರ್ತಿದ್ರು. ಇನ್ನೂ ಕೂಡ ಏನೋ ಮನೆ ಒಳಗಡೆ ನೆಮ್ಮದಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ಅದೇ ಹುಬ್ಬಳ್ಳಿಯ ಒಬ್ಬ ಜ್ಯೋತಿಷಿಯನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ ಆ ಜ್ಯೋತಿಷಿ ಅವನಿಗೆ ಒಂದು ಸಾಂತ್ವನದ ಮಾತುಗಳನ್ನು ಹೇಳಲಾರದೆ ಭಯೋತ್ಪಾದನೆಯನ್ನು ಉಂಟು ಮಾಡ್ತಾನೆ. ಆತ ಹೇಗೆ ಉಂಟು ಮಾಡ್ತಾನೆ ನಾನು ಹೇಳೋದಕ್ಕಿಂತ ನೀವೇ ಕೇಳಿ. ಎಲ್ಲ ಡೀಟೇಲ್ಸ್ ತಗೊಂಡ್ರು. ಹೌದು ಮನೆಯಲ್ಲಿ ಹೆಲ್ತ್ ಅಪ್ಸೆಟ್ ಆಗಿದೆ, ಹಿಂಗಾಗಿದೆ. ಆಮೇಲೆ ಕೇಳಿದ್ರು, ಹತ್ತಿರದಲ್ಲಿ ನಿಮ್ಗೆ ಯಾರ ಜೊತೆ ಕ್ಲಾಶ್ ಆಗಿದೆ, ಏನಾಗಿದೆ ಅಂತ. ಹಿಂಗಾಗಿದೆ, ನಮ್ಮ ಫ್ರೆಂಡ್ ಇವರು ಪರಿಚಯದವರು, ಇಬ್ರು ಗಂಡ ಹೆಂಡತಿ ಅಂಕಲಿಂದ ಸ್ವಲ್ಪ ನನಗೆ ಕಿರಿಕಿರಿ ಇದೆ ಅಂತ ಹೇಳಿದ ತಕ್ಷಣ ಅವ್ರೇನ್ ಮಾಡ್ರು, ಕೂತಲ್ಲೇ ನನ್ ಫೋಟೋ ತಗೊಂಡ್ರು ಅವ್ರ ಮೊಬೈಲ್ ಅಲ್ಲಿ. ಆಮೇಲೆ ಆ ವ್ಯಕ್ತಿಗಳ ಫೋಟೋ ತೋರಿಸಿ ಅಂತ ಹೇಳಿದ್ರು. ಅಂದ್ರೆ ಮುಖಲಕ್ಷಣ ನೋಡಿ ಹೇಳ್ಬಿಡ್ತೀನಿ ನಾನು, ನನಗೆ ಆ ವಿದ್ಯೆ ಇದೆ, ನನಗೆ ಕೇರಳ ವಿದ್ಯೆ ಇದೆ, ನನಗೆ ಅಗೋರಿ ವಿದ್ಯೆ ಇದೆ, ನಾನು ಕೂತಲ್ಲೇ ಬೇಕಿದ್ರೆ ಕುರ್ಚಿನ ಗಾಳಿಲಿ ಹಾರಿಸ್ತೀನಿ. ಕೂತಲ್ಲೇ ಕುರ್ಚಿನ ಬೇಕಿದ್ರೆ ಜೀವ ಇಲ್ದಿರೋ ಕುರ್ಚಿನೂ ಗಾಳಿಲಿ ಹಾರಿಸ್ತೀನಿ. ಆಮೇಲೆ ಯಾವ ವ್ಯಕ್ತಿನ ಬೇಕಾದ್ರೂ ಇಲ್ಲೇ ಬಂದು ಕೂಡ ಹಂಗ್ ಮಾಡ್ತೀನಿ, ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ, ಯಾರನ್ನ ಏನು ಮಾಡಲ್ಲ, ತೋರ್ಸು ಫೋಟೋ ಅಂತಂದ್ರು. ಮೊಬೈಲ್ ಅಲ್ಲಿ ಹಿಂಗ್ ತೋರ್ಸುವಾಗ ಆ ಫೋಟೋ ತಗೊಂಡ್ಬಿಟ್ರು. ಆತನಿಗೆ ಸ್ವಲ್ಪ ಮನಸ್ಥಿತಿ ಸರಿ ಇಲ್ದಲೇ ಇರೋ ಕಾರಣ ಎದುರುಗಡೆ ಮಾಡಿರ್ಬೋದು, ಅವ್ರು ಮಾಡಿಸಿರ್ಬೋದು, ಈ ಸ್ನೇಹಿತರು ಮಾಡಿರ್ಬೋದು ಅಂತ ಒಂದು ಅನುಮಾನ ಬರುತ್ತೆ. ಆ ಅನುಮಾನದ ಎಳೆಯನ್ನೇ ಜ್ಯೋತಿಷಿಗೆ ಹೇಳ್ತಾನೆ. ಜ್ಯೋತಿಷಿ ಅವರೇ ಮಾಡಿಸಿದ್ದಾರೆ, ನಿನ್ನ ಹೇಳಿಗೆ ಸಹಿಸಲಾಗ್ದಲೇ ಮಾಡಿಸಿದ್ದಾರೆ, ಅದಕ್ಕೆ ನಿಮಗೆ ನಿಮ್ಮ ತಂಗಿದು ನಿಮ್ಮ ಮನೇಲಿ ಯಾರ್ದು ಮದುವೆ ಆಗ್ತಾಯಿಲ್ಲ, ಅವ್ರ ಫೋಟೋ ಕೊಡು, ಮತ್ತು ಅವ್ರು ತಿರುಗಾಡೋ ಮಣ್ಣು ಕೊಡು, ಕಾಲು ಧೂಳು ಕೊಡು ಅಂತ ಹೇಳಿ ಎಲ್ಲ ಕೇಳ್ತಾರೆ. ಅಡ್ರೆಸ್ ಕೂಡ ಬರ್ಕೊಂಡ್ರು. ಇಲ್ಲ ನನ್ ಪೂಜೆ ಬೇಕಾಗತ್ತೆ, ನಿನ್ಗೆ ಯಾರು ಅಪೋಸಿಟ್ ಇದ್ದಾರೆ ಅವ್ರ ಹೆಸರನ್ನು ಒಂದು ಪೇಪರಲ್ಲಿ ಬರ್ಕೊಡು, ನಿನ್ ಕೈಯಿಂದ ಹೆಸರು ಬರ್ದ್ಕೊಡು, ಅವ್ರದ್ದು ಅಡ್ರೆಸ್ ಬರ್ದ್ಕೊಡು, ಎಲ್ಲಿ ಬರುತ್ತೆ ಅಡ್ರೆಸ್ ಬರ್ದ್ಕೊಡು ಅಂತ ಬರೆಸ್ಕೊಂಡು ನಮ್ದು ಅಡ್ರೆಸ್ ಇದೆಲ್ಲ ತಗೊಂಡು ಇವರೇ ನೀವು ವಾಮಾಚಾರ ಮಾಡೋದು ತುಂಬಾ ಭಯಂಕರವಾಗಿ ಮಾಡಿದ್ದಾರೆ, ಈ ವಾಮಾಚಾರನ ಅವ್ರಿಗೆ ತಿಳಿಸ್ಬೇಕು. ಇಲ್ಲ ಅಂದ್ರೆ ಆಕ್ಚುಲಿ ನಿನ್ ಮೇಲೆ ಅವ್ರು ಎಷ್ಟು ಮಟ್ಟಿಗೆ ವಾಮಾಚಾರ ಮಾಡಿದ್ದಾರೆ ಅಂದ್ರೆ ಇಷ್ಟೊತ್ತಿಗೆ ನೀನ್ ಸತ್ತೋಗ್ಬೇಕಾಗಿತ್ತು, ಏನೋ ಪೂಜೆ ಪುನಸ್ಕಾರ ನಿಮ್ ಪೂರ್ವಿಕರ ಪುಣ್ಯದಿಂದ ನೀನು ಬದುಕಿದೀಯಾ, ನಿನ್ಗೆ ಬಹಳ ಜನದ ಪುಣ್ಯ ಇರೋದ್ರಿಂದ ನಾವು ಸಿಕ್ಕಿದೀವಿ ನಿನಗೆ, ನಾವೆಲ್ಲ ಯಾರಿಗೂ ಸಿಗಲ್ಲ, ನಮ್ ಹತ್ರ 1 ಕೋಟಿ 10 ಕೋಟಿ ಪೂಜೆ ಎಲ್ಲ ಮಾಡಿಸ್ತಾರೆ, ನಾವು ಫ್ರೀ ಇರಲ್ಲ, ಅಷ್ಟೆಲ್ಲ ಮಾಡಿದೀವಿ ನಾವು ಅಂತ ಹೇಳ್ಬಿಟ್ಟು. ಆಮೇಲೆ ಏನ್ ಹೇಳಿದ್ರು, DC-ನೂ ನನ್ನ ಹತ್ರನೇ ಬರ್ತಾರೆ, ACP ಮೇಡಮ್ ನನ್ನ ಹತ್ರನೇ ಬರ್ತಾರೆ ಜ್ಯೋತಿಷಿ ಕೇಳಕ್ಕೆ. ಗೊತ್ತಾ ಅಷ್ಟು ದೊಡ್ಡ ಲೀಡರು, ನಾನೇನಾದ್ರೂ ಮುಂದೆ ಬಂದ್ರೆ ನಡಗ್ ಬಿಡ್ತಾರೆ ಗಡಗಡ ಅಂತ. ನಾನ್ ಮುಂದೆ ಬಂದ್ರೆ ಗಡ ನಡಗ್ ಬಿಡ್ತಾರೆ, ಅಷ್ಟು ದೊಡ್ಡ ಗುರುಜಿ ನಾನು. ಹುಬ್ಬಳ್ಳಿ ಧಾರವಾಡಕ್ ಬಂದ್ರೆ ನಮ್ ಕಾಲಿಗೆ ಬೆಳೆದ್ರೆ ಹೋಗೋದಿಲ್ಲ, ಅಷ್ಟು ದೊಡ್ಡ ಇದು ನಾನು. ಏನೋ ನಿನ್ ಪುಣ್ಯ, ನಿಮ್ಮಂತ ಚಿಕ್ಕ ಪುಟ್ಟದೆಲ್ಲ ನೋಡೋದು ಇಲ್ಲ ನಾನು, ಏನೋ ಹೋಗ್ಲಿ ನಿನ್ ಪುಣ್ಯ ಬಂದಿದೆ, 70,000 ಆಗತ್ ನೋಡು ಅಂತ ಹೇಳಿದ್ರು. ಅವ್ರಷ್ಟು ಹೇಳಿದ್ದಕ್ಕೆ ಆಮೇಲೆ ಅವ್ರು ಮಾಡಿಟ್ಟಿರೋ ಸೆಟಪ್ಗೆ ಆ ಟೈಮಲ್ಲಿ ಅವ್ರು ಮಾತಾಡ್ತಿದ್ದ ರೀತಿಗೆ ಆಯ್ತು ಸರ್ ಅಂತ ಒಪ್ಕೊಂಡು ಸದ್ಯ ಕೈಯಲ್ಲಿ 10,000 ಕೊಟ್ಬಿಟ್ಟು ಮತ್ತೆ 2 ದಿನ ಟೈಮ್ ತಗೊಂಡು ಮತ್ತೆ ಹೋಗಿ ಅವ್ರಿಗೆ 60,000 ರೂಪಾಯಿ ತಗೊಂಡು ಕೊಟ್ಟೆ. 70,000 ಆಯ್ತು. 70,000 ಆಯ್ತು ಸರ್. 70,000 ಆದ ತಕ್ಷಣ
2 ದಿನ ಬಿಟ್ಟು ಮತ್ತೆ ಬೆಳಗ್ಗೆ ಅಂದ್ರೆ ಅವರು ಆ ಟೈಮಲ್ಲಿ ಏನ್ ಮಾಡಿದ್ರು, ಮತ್ತೆ ಬಾಕಿ 60,000 ಕೊಡೋಕ್ ಹೋದಾಗ ಇನ್ನೊಬ್ರು ಬಂದಿದ್ರು ನನ್ಕಿಂತ ದೊಡ್ಡ ಗುರುಗಳು, ಇವರು ತುಂಬಾ ಸಾಧಕರು ಅಂತ ಹೇಳ್ಬಿಟ್ಟು ಒಬ್ಬ ದೊಡ್ಡ ಗುರುಗಳನ್ನ ಕಳಿಸಿದ್ರು. ಅವನು ವಯಸ್ಸು ತುಂಬಾ ಚಿಕ್ಕವನು. ಈ ಅಪ್ಪಂಗೆ ವಯಸ್ಸು ಒಂದ್ 50 ವರ್ಷ, ಅವ್ನು ತುಂಬಾ ಚಿಕ್ಕವನು, ಒಂದು 25ವರೆಗೂ. ಇವ್ರು ದೊಡ್ಡ ಗುರುಗಳು, ಇವ್ರ ಹತ್ರ ತುಂಬಾ ಶಕ್ತಿ ಇದೆ, ದೇವತೆಗಳೆಲ್ಲ ಇವ್ರ ಜೊತೆ ಮಾತಾಡ್ತಾರೆ, ಇವ್ರು ಏನ್ ಕೆಲಸ ಬೇಕಿದ್ರು ಮಾಡಿಸ್ಕೊಡ್ತಾರೆ ಹೇಳಿ ಇವ್ರ ಹತ್ರ. ಅಂದ 70,000 ಅವ್ರು ತಗೊಂಡ್ರು, ಎಲ್ಲ ಮಾಡ್ತೀನಿ ನಿಮ್ಗೆ ಅಂತ ಕಳ್ಸಿದ್ರು. ಕಳ್ಸಿ ನಾನು ಪೂಜೆ ಎಲ್ಲ ಮುಗಿಸ್ತೀನಿ, ನಾ ರಾತ್ರಿ ಅಥವಾ ನಾಳೆ ನಿಮ್ಗೆ ಮಾತಾಡ್ತೀನಿ, ನನ್ನ ನಂಬರ್ ಏನ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ಆಗ ಆ ಹುಡುಗ ಗೊತ್ತಾಗ್ದಲ್ಲಿ ಬಹಿಕುಂಟಾಗಿ ಆ ಥರ ಎದುರುಗಡೆ ಇರ್ತಕ್ಕಂಥವ್ರು ಅವರು ಇವ್ರನ್ನ ಯಾರ್ಯಾರು ದ್ವೇಷಿಗಳು ಅಂತ ಇವ್ರ ಮನಸ್ಸಲ್ಲಿ ಅನ್ಕೊಂಡಿರ್ತಾನೆ, ಅವ್ರದ್ದೆಲ್ಲ ಫೋಟೋಗಳನ್ನ ಕೊಡ್ತಾನೆ. ನಿನ್ನೆ ಪೂಜೆ ಎಲ್ಲ ಮಾಡ್ತಾ ಇದ್ವಿ, ಅಪಶಕುನ ಆಗ್ಬಿಟ್ಟಿದೆ, ದೀಪ ಆಗ್ಬಿಟ್ಟಿದೆ, ಅವ್ರು ತುಂಬಾ ದೊಡ್ಡ ವಾಮಾಚಾರಿಗಳಿದ್ದಾರೆ, ಇದ್ರಲ್ಲೆಲ್ಲ ಆಗಲ್ಲ, ಬೇರೆ ಪೂಜೆ ಮಾಡ್ಬೇಕು, ಸ್ಮಶಾನದಲ್ಲಿ ಪೂಜೆ ಮಾಡ್ಬೇಕು, ವಸ್ತುಗಳೆಲ್ಲ ಆಗತ್ತೆ, ನೀವೇ ತಂದ್ಕೊಟ್ರೆ ತಂದ್ಕೊಡಿ, ಇಲ್ಲಾಂದ್ರೆ ದುಡ್ಡು ಕೊಡಿ ಅಂತ. ನಮ್ಗೆಲ್ಲ ಅದೆಲ್ಲ ಗೊತ್ತಾಗುತ್ತೆ ಸರ್, ಹಿಂಗೆ ಆ ವಸ್ತುಗಳನ್ನ ನಾವೇ ತಂದ್ಕೊಡ್ತೀವಿ, ಆಮೇಲೆ ತಗೊಳ್ದಾರು ಗೊತ್ತಾಗುತ್ತೋ ಆ ತರ ಮಾತಾಡಿದ್ರು ಅವರು. ಸೊ ಮಾತಾಡ್ಬಿಟ್ಟು ಇಲ್ಲಾಂದ್ರೆ 1,95,000 ಆಗುತ್ತೆ, ಹಾಕಿ ನಾನು ಮಾಡ್ಬಿಡ್ತೀನಿ. ಆಯ್ತು, ಭಯ ಒಂದ್ ಬರ್ಸ್ತಾ ಇದ್ರು ಅವರು. ನೋಡಿ ಪೂಜೆಗೆ ನೀವು ಮಾಡ್ಲಿಲ್ಲ ಅಂದ್ರೆ, ಅಕಸ್ಮಾತ್ ಪೂಜೆ ನಿಲ್ಸಿದ್ರೆ 1 hour ಅಲ್ಲಿ ನಿಮ್ಮ ಮನೇಲಿ ಏನಾದ್ರು ಆಗ್ಬೋದು, ಯಾರಾದ್ರೂ ಸಾಯ್ಬೋದು. ಆಮೇಲೆ ನೀವು ಹೊಳ್ಳಿ 10 ಲಕ್ಷ ತಂದ್ಕೊಟ್ರು ನಾನು ಪೂಜೆ ಮಾಡಕ್ಕಾಗಲ್ಲ, ಒಮ್ಮೆ ನಿಲ್ಸಿದ್ರೆ ಮತ್ತೆ ಪೂಜೆ ಮಾಡಲ್ಲ, ನಮ್ 100 ಜನ ಅಂತ ಹೇಳ್ಬಿಟ್ಟು 1,95,000 ಹಾಕ್ಸ್ಕೊಂಡ್ರು. ಫೋನ್ ಪೇನಲ್ಲಿ ಹಾಕಿದ್ರಾ? ಇಲ್ಲ ಸರ್, ಅವರು ಏನ್ ಹೇಳ್ತಾ ಇದ್ರು ಅಂದ್ರೆ, ಅವ್ರು ಹೆಂಗ್ ನಂಬಿಸಿದ್ರು ಅಂದ್ರೆ, ನಿಮ್ಗೆ ದೋಷ ಹೋಗ್ಬೇಕು ಅಂದ್ರೆ ನೀವು ಕೈ ಮುಟ್ಟಿನೇ ಆ ದುಡ್ಡನ್ನ ಇಲ್ಲಿ ಪಾಯಿಂಟ್ ಮಾತ್ರ ದೋಷ ಹೋಗುತ್ತೆ. ಸೊ 1,95,000 ಹೆಂಗೆ ಅಂದ್ರೆ ಸರ್, ಅವ್ರು ಹೆಂಗೆ ಅಂದ್ರೆ 11-12 ಗಂಟೆಗೆ ಫೋನ್ ಮಾಡೋರು, ಒಂದ್ 3 ಗಂಟೆವರೆಗೂ ಹಾಕ್ಬಿಡ್ತೀನಪ್ಪ, 4 ಗಂಟೆವರೆಗೂ ರೆಡಿ ಆಗತ್ತಾ ಸರ್? ಅಷ್ಟು ದೊಡ್ಡದು ನಾವು ಮಿಡಲ್ ಕ್ಲಾಸ್ ಸಮಾಜ ಕಷ್ಟ, ನಿನ್ ಕತೆ ಎಲ್ಲ ಹೇಳ್ಬೇಡಪ್ಪ, ನಿನ್ ತಗೊಂಡ್ ನಾನೇನ್ ಮಾಡ್ಲಿ, ಕೊಡ್ತೀಯೋ ಇಲ್ವೋ, ಮಾಡ್ತೀಯೋ ನಿಲ್ಲಿಸ್ಲು. ಈಗ ನೋಡು, ಅವ್ರು ನಿಮ್ಮ ಅಪೋಸಿಟ್ ದೋರ್ನ ನಾನು ಹಿಡಿದ್ ನಿಲ್ಸಿದೀನಿ, ಅವ್ರ ಕೈ ಕಟ್ ಮಾಡಿದೀನಿ, ಬಾಯಿ ನಿಲ್ಸಿದೀನಿ, ಅವ್ರು ನನ್ನ ಅಂಡರಲ್ಲಿದ್ದಾರೆ, ಬಿಟ್ಟೆ ಅಂದ್ರೆ ತಕ್ಷಣ ಬಂದ್ ಕೂಡ್ತಾರೆ, ಹಂಗ್ ಮಾಡ್ತಾರೆ, ನಿಮ್ ಮರ್ಯಾದೆ ಕಳೀತಾರೆ. ಈಗ ನೋಡು, ನಾನ್ ಬರೇ ಹಿಂಗ್ ಬಿಟ್ರೆ ನಿಮ್ಮ ಅಪ್ಪ ಅಮ್ಮನ ಜೀವ ಎಲ್ಲ ಗಾಳಿಲಿದೆ, ಹೋಗ್ಬಿಡತ್ತೆ ಅಂತೆಲ್ಲ ಮಾತಾಡಿದ್ರೆ ಅದು 1,95,000 ಹಾಕ್ಸ್ಕೊಂಡ್ರು. ಆಮೇಲೆ ಏನಾಯ್ತು ಸರ್, 1,95,000 ಹಾಕ್ಸ್ಕೊಂಡ್ರು. 2 ದಿನ ಬಿಟ್ಟು ಮತ್ತೆ 195 ಪ್ಲಸ್ 70,000 ಸರ್. ಅದಾದ್ಮೇಲೆ ಏನ್ ಮಾಡಿದ್ರು, ಮತ್ತೆ ವಾಪಸ್ ಫೋನ್ ಮಾಡ್ಬಿಟ್ಟು, ಇಲ್ಲ ಅವರು ಬಹಳ ಅಂದ್ರೆ ಬಹಳ ನೀಚ ಜನ ಇದ್ದಾರೆ, ನಿಮ್ ಜೀವನ ಪೂರ್ತಿ ಹಾಳು ಮಾಡೋದಷ್ಟೇ ಅಲ್ಲದೆ ನಿಮ್ ಫುಲ್ ಫ್ಯಾಮಿಲಿ ಮೇಲೆ ಕೂಡ ಅವರು ಕಣ್ಣು ಹಾಕಿದ್ದಾರೆ. ನಮ್ಮ ಅಕ್ಕ ಮ್ಯಾರೇಜ್ ಆಗಿ ಬೇರೆಯವರಲ್ಲಿದ್ದಾರೆ, ನಿಮ್ ಅಕ್ಕನ್ನೂ ಬಿಟ್ಟಿಲ್ಲ, ಅವರು ಅವ್ರ ಮೇಲೂ ಪ್ರಯೋಗ ಮಾಡಿದ್ದಾರೆ. ನೀನ್ ಹಂಗೆ ಬಿಟ್ರೆ ನಿಮ್ ಭಾವನೂ ಸತ್ತೋಗ್ತಾರೆ, ನಿಮ್ ಅಕ್ಕನ ಮಗನೂ ಸತ್ತೋಗತ್ತೆ, ನಿಮ್ ಅಕ್ಕನೂ ಜಾಬ್ ಕಳ್ಕೊಳ್ತಾಳೆ, ಇಷ್ಟೆಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು ಇನ್ನು 4,95,000 ಆಗತ್ತೆ, ಇಲ್ಲೆಲ್ಲ ಪೂಜೆ ಮಾಡಿದ್ರೆ ಆಗಲ್ಲ, ನಾನ್ ಬೇರೆ ಊರಿಗೆ ಹೋಗ್ಬೇಕು. ಆಮೇಲೆ ಅದನ್ನ ಹೇಳಿದ್ರು ಅವರು, ಸಿಗಂದೂರಲ್ಲಿ ಪೂರ್ತಿ ನಮ್ದು ಹೋಲ್ಡ್ ಇದೆ, ಸಿಗಂದೂರ್ ದೇವಸ್ಥಾನದಲ್ಲಿ ಕಾಡಲ್ಲಿ ಹೋಗ್ಬಿಟ್ಟು ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಏನ್ ಹೇಳಿದ್ರು ಸರ್, ನಿರ್ಜನ ಪ್ರದೇಶದಲ್ಲಿ ಪೂಜೆ ಮಾಡ್ಬೇಕು, ಕಾಡಲ್ಲೇ ಹೋಗ್ತೀನಿ, ನಿಮ್ಗೋಸ್ಕರ ನಾನು ಹೋಗ್ತಾ ಇದೀನಿ, ನದಿ ದಡದಲ್ಲಿ ಚಳಿನಲ್ಲಿ ಕೂತ್ ನಿಮ್ಗೋಸ್ಕರ ಪೂಜೆ ಮಾಡ್ತೀನಿ, ಹೆಂಗ್ ಮಾಡ್ತೀನಿ, 4,95,000 ಕೊಡಿ, 1 ರೂಪಾಯಿ ಪೈಸಾ ಕಮ್ಮಿ ಆದ್ರೂ ಕೂಡ ದೇವಿ ನಿಮ್ಮನ್ನ ನುಂಗೇ ಬಿಡ್ತಾಳೆ, ಬಿಡಿ ಅಂತ ನಾನೇ ನಾಶ ಮಾಡಿಬಿಡ್ತಾಳೆ, ಕಟ್ಲೇಬೇಕು ಅಂತ ಹೇಳಿದ್ರು. ಅದೇ ಈಗ 2 ಲಕ್ಷ ರೆಡಿ ಆಗಿದೆ, ಬಾಕಿ ರೆಡಿ ಮಾಡ್ತಾ ಇದೀನಿ, ಟೈಮ್ ಕೊಡಿ ಅಂದ್ರೆ ಫಸ್ಟ್ ಅದ್ ತಂದು ಕೊಟ್ಬಿಡು ಅಂತಂದ್ರು. ಅದನ್ನ ಕೇಳಿದ ತಕ್ಷಣ, ಅಲ್ಲ ಪೂಜೆ ಮಾಡೋ ನೀನು ನಾನ್ ಮಾಡ್ತೀನಿ, ನನಗ್ ಗೊತ್ತು ಅಷ್ಟೇ, ಫಸ್ಟ್ ತಂದು ಕೊಡು, ಫಸ್ಟ್ ಮುಟ್ಟಿಸ್ತೀನಿ ಬಂದಿದ್ದನ್ನ, ಆಮೇಲೆ ಮುಂದಿನ ನೋಡು ಹಂಗೆ ಅಂತ ಸ್ಟಾರ್ಟ್ ಮಾಡಿದ್ರು. ನಾನು ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಲಾಯರ್ ಅನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರಲ್ಲಿ ಬಂದು ನಿಂತಿದ್ರು, ನಾನು ಇವನ ಹತ್ರ ಹೋದೆ, ಖಾಲಿ ಕೈಯಲ್ಲಿ ಹೋಗ್ಬಿಟ್ಟು, ಸರ್ ನೀವು ಮುಂಚೆನೆ ಹೇಳಿದಿರಾ ಅರ್ಧ ಕೊಟ್ರೆ ದೇವಿ ನುಂಗ್ತಾಳೆ ಅಂತ, ನನಗ್ ಭಯ ಇದೆ, ನಾನು ಅರ್ಧ ಕೊಡಲ್ಲ, ಕೊಟ್ಟರೆ ಪೂರ್ತಿನೇ ಕೊಡೋದು, ಪೂರ್ತಿ ರೆಡಿ ಆದ್ಮೇಲೆ ಕೊಡೋಣ ಅಂದಾಗ ಅವ್ನು ಹೊಡಿಯಕ್ ಬಂದ, ನನಗೆ ಹೊಡಿಯಕ್ ಬಂದ, ನೀವು ಕೊಡೋ ದುಡ್ಡಿಗೆ ಅವನೇ ಹೊಡಿಯಕ್ ಬಂದವನೇ, ಅವನೇ ಹೊಡೆಯಕ್ ಬಂದ. ಅವಾಗ ನಮ್ ಫ್ರೆಂಡ್ ಎಲ್ಲ ಸುಳ್ಳ ಭಕ್ತರ ತರ ನಿಂತಿದ್ರು, ಬಂದ್ ಏನಾಯ್ತು ಸರಿ ಅಂತ ಅನ್ಕೊಳ್ಳಿ, ಇಲ್ಲ ನಮ್ ದುಡ್ಡಿನ ವ್ಯವಹಾರ ಅಂತ ಸುಮ್ನಾದ ಅವನು. ಸುಮ್ನಾದ, ಸೈಡಿಗೆ ಕರ್ಕೊಂಡೋದ, ಈಗ ಏನಪ್ಪ ಐತಪ್ಪ ಅನ್ಕೊಳ್ಳಿ, ಬಾ ಹಂಗಾರ ಮನೆಗ್ ಬರ್ತೀನಿ ಅಂದ. ನನಗಷ್ಟೊತ್ತಿಗೆ ರೇಸ್ ಹೋಗ್ಬಿಟ್ಟಿತ್ತು, ಆಯ್ತು ಬಂದ್ಬಿಡಿ ಅಂದೆ, ಆಯ್ತು ಬಂದ್ಬಿಡಿ ಬನ್ನಿ ಹಿಂದಿರ್ತೀವಿ ಅಂದ್ಕೊಳ್ಳಿ, ಮತ್ತೆ ಮಾರ್ಚ್ ಮಾಡ್ದ. ಆಯ್ತು ಹೋಗೋದು 2 ತಗೊಂಬ, ಮುಂದಿನ ನಾವು ಮಾಡ್ತೀವಿ, ಒಳ್ಳೆದಾಳಿ ಮಾಡ್ತೀವಿ, ಯಾಕೆ ಕಡ್ಲೆ ಟೈಮ್ನಾಗ ತಿಳ್ಸ್ಕೊಳತ್ತಿ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ದ. ಮಾತಾಡಿ ಆಯ್ತು ತಗೊಂಡ್ಬರ್ತೀನಿ ಇಲ್ಲೇ ಇರಿ ಅಂತಂದೆ. ಅವ್ನಿಗೇನೋ ಡೌಟ್ ಬಂದಿದೆ, ನಾನು ಬೇಕು ಅಂತಾನೆ ಬೈವಾಕ್ ಹೋಗಿದ್ದೆ ಅವನಿಗೆ ಟೈಮ್ ಪಾಸ್ ಮಾಡಕ್ಕೆ. ವಾಪಸ್ ಬೈವಾಕ್ ಬರುವಾಗ ಆಲ್ರೆಡಿ ಒಂದು ಬೈಕ್ ತಗೊಂಡು ಬಂದ್ ಏರಿಯಾದಲ್ಲಿ ನಿಂತು ಬಿಟ್ಟಿದ್ದಾನೆ. ಅಂದ್ರೆ ನಾನು ಅವ್ನ ಮುಂದೆ ಪಾಸ್ ಆಗ್ತೀನಿ ನೋಡಕ್ಕೆ, ತಗೊಂಬ ಅಂದ. ನೀವು ಮನೆಯವ್ರಿಗೂ ಯಾಕೆ ಬಂದ್ರಿ, ಹಂಗಾರೆ ನಾನು ಕೊಡಲ್ಲ ಅಂದೆ. ಮನೆಯವ್ರಿಗೂ ಬಂದಿಲ್ಲ ಮರ, ಏರಿಯಾದಾಗ ನಿನಗೆ ಒಳ್ಳೆದಾಗಲಿ ಮತ್ತೆ ಯಾಕೆ ಅಲ್ಲಿ ಮಾಡ್ಕೊಂಡ್ಬಂದು ಇಲ್ಲೇ ಕೊಡು ತಗೊಂಡು ಹೋಗ್ಬಿಡ್ತೀನಿ ಅಂತ. ಆಯ್ತು ವೇಟ್ ಮಾಡಿ ಅಂದೆ. ನಮ್ಮ ಫ್ರೆಂಡ್ ಅವ್ರಿಗೆ ಮಾತಾಡಿದೆ, ಪೊಲೀಸಿಗೆ ಮಾತಾಡಿದೆ. ಅವ್ನು ಹೆಂಗಾದ್ರು ಅಲ್ಲಿ ನಿಲ್ಲೋ ಹಂಗ್ ಮಾಡಿ ಅಂತಂದ್ರು ಅವರು. ಅದಕ್ಕೆ ಅವ್ನಿಗೆ ಫೋನ್ ಮಾಡಿ ಏನ್ ಹೇಳಿದೆ, ಸರ್ ಆಕ್ಚುಲಿ ನಾನು ನಿಮ್ಗೆ 4,95,000 ಕೊಡ್ಬೇಕಲ್ವಾ, 2 ಲಕ್ಷ ರೆಡಿ ಆಗಿದೆ, ಇನ್ನು 3 ಲಕ್ಷ ಒಬ್ರಿಗೆ ಸಾಲ ಹೇಳಿದ್ದೆ, ಅವ್ರು ಬಂದಿದ್ದಾರೆ ಕೊಡಕ್ಕೆ, ಅವ್ರಿಗೆ ನಾನು ಚೆಕ್ ಕೊಟ್ಬಿಟ್ಟು ಬಾಂಡ್ ಸೈನ್ ಮಾಡಿ ಎಲ್ಲ ಮಾಡಿ ಇಸ್ಕೊಂಡ್ಬರ್ತೀನಿ, ಕೊಡೋದು ಒಮ್ಮೆ ಕೊಟ್ಬಿಡ್ತೀನಿ, ವೇಟ್ ಮಾಡಿ 1/2 ಗಂಟೆ ಪೂರ್ತಿ ದುಡ್ಡೇ ಸಿಗುತ್ತೆ, ವೇಟ್ ಮಾಡಿ ಅಂತ ಹೇಳಿದೆ.
ಆ ಫೋಟೋಗಳನ್ನ ಇಟ್ಕೊಂಡು ಇವರೇ ಮಾಡಿಸಿರೋದು ಅಂತ ಹೇಳಿ ಕನಿಷ್ಠ 8 ಲಕ್ಷ ರೂಗಳನ್ನು ದೋಚ್ತಾನೆ. 4 ಲಕ್ಷ ರೂಗಳು ಎಲ್ಲ ಫೋನ್ಪೇನಲ್ಲಾಗಿರುತ್ತೆ, ಇನ್ನು 4 ಲಕ್ಷ ರೂಗಳು ಕ್ಯಾಶ್ ಆಗಿರುತ್ತೆ. ಇದು ಅಲ್ದಲೇ ಇಷ್ಟೆಲ್ಲ ಕಿತ್ಕೊಂಡು ಆದಮೇಲೂ ಕೂಡ ಏನೂ ಆಗಲಿಲ್ವಲ್ಲ ಅಂತ ಈ ಹುಡುಗ ಆತಂಕಕ್ಕೊಳಗಾದಾಗ ಆ ಜ್ಯೋತಿಷಿ ಹೇಳ್ತಾನೆ, ನೀನೇನಾರ ಮತ್ತೆ ತೊಂದರೆ ಮಾಡೋದಾದರೆ ನೀನು ಯಾರು ಫೋಟೋ ಕೊಟ್ಟಿದೆಯಾ ಅವ್ರಿಗೆ ಹೋಗಿ ನಿನ್ನ ವಿರುದ್ಧನೇ ಹೇಳ್ತೀವಿ ಅಂತ ಒಂದು ಬ್ಲಾಕ್ ಮೇಲ್ ತಂತ್ರ ಮಾಡ್ತಾರೆ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ 12ರಿಂದ ಸಂಜೆ 6ರ ತನಕ ಕ್ಲಿನಿಕ್ ತೆರೆದಿರುತ್ತದೆ. ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್, ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು. ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ. ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ.